ಎಚ್ ಡಿ ಕುಮಾರಸ್ವಾಮಿ, ಡಿ ಕೆ ಶಿವಕುಮಾರ್ ಒಂದು ಕಾಲದಲ್ಲಿ ಜೋಡೆತ್ತು ಅಂತ ಇವರಿಬ್ರು ಕರಿತಾ ಇದ್ರು. ಅವರು ಕೂಡ ಹಾಗೆ ಕರೆದುಕೊಂಡಿದ್ರು ಜೋಡೆತ್ತು ಅಂತೇಳಿ. ಈಗ ಕಾಲ ಬದಲಾಗಿದೆ. ಯಾವ ಹಂತಕ್ಕೆ ಅಂತಂದ್ರೆ ಒಬ್ಬ ನಾಯಕನಿಗೆ ಇನ್ನೊಬ್ಬ ನಾಯಕ ಕಂಡ್ರೆ ಆಗ್ತಾ ಇಲ್ಲ. ಮಾತಿನಲ್ಲೇ ಕೌಂಟರ್ಗಳನ್ನ ಕೊಟ್ಕೊಂಡು ಬರ್ತಿದ್ದಾರೆ. ಈ ರಿಪೋರ್ಟ್ ನೋಡ್ಕೊಂಡ್ ಬನ್ನಿ. ನನ್ನ ಹುಳುಕು ಬಿಚ್ಚಿಡು, ನಿನ್ನದನ್ನು ನಾನು ಬಿಚ್ಚಿಡುವೆ. ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ಮಹಾಸಮರ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮರ ಮತ್ತೆ ತಾರಕಕ್ಕೇರಿದೆ. ಅವರು ಇವರ ವಿರುದ್ಧ, ಇವರು ಅವರ ವಿರುದ್ಧ ಆರೋಪ ಮಾಡುತ್ತಿದ್ದಾರೆ. ಎರಡೂವರೆ ವರ್ಷ ಕಾಯಿರಿ ಎಂದ ಎಚ್ ಡಿಕೆ. ಜೆಡಿಎಸ್ಗೆ 10 ಸೀಟ್ ಬರಲ್ಲ ಅಂದ್ರು ಡಿಕೆ. ಈ ನಾಡಿನ ಜನತೆಗೆ ನಾನು ಹೇಳ್ತೇನೆ, ನೀವಿನ್ನು 2 ವರ್ಷ ವೆಯ್ಟ್ ಮಾಡಿ. ಈ ಸರ್ಕಾರದ ಅವಧಿ ಇದೆ. ಯಾರು ದುಡ್ಡು ಕಟ್ಟಕ್ಕೆ ಹೋಗಬೇಡಿ, ಯಾರು ರೆಗ್ಯುಲರೈಸ್ ಮಾಡಿಸ್ಕೊಳಕ್ ಹೋಗಬೇಡಿ. ಇವೆಲ್ಲ ಬೋಗಸ್. ಇದು ನಾನು ಓಪನ್ ಆಗಿ ಕರೆ ಕೊಡ್ತೀನಿ. ನೀವು ಯಾರು ಇದಕ್ಕೆ 4 ಲಕ್ಷ 10 ಲಕ್ಷ 20 ಲಕ್ಷ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಹಿಂದೆ ಏನು ಸಿಸ್ಟಮ್ ಇತ್ತು ಆ ಸಿಸ್ಟಮ್ನಲ್ಲೇ ನಿಮಗೆ ಸುಲಭವಾಗಿ ನಿಮ್ಮ ಆಸ್ತಿ ನಿಮಗೆ ಯಾವ ರೀತಿ ಹಣ ಖರ್ಚಿಲ್ಲದೆ ನಿಮಗೆ ದೊರಕಬೇಕು ಆ ಕೆಲಸ ಮಾಡಿಸ್ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ, ಜನತಾದಳದ ಜವಾಬ್ದಾರಿ. ನೋಡಪ್ಪ, ಇವೆಲ್ಲ ಎಷ್ಟು ಸತಿ ಆಯ್ತು ಈ ಡೈಲಾಗ್. ಎಷ್ಟು ಕಳೀತೀವಿ ಲೀಡರ್ಶಿಪ್ ಅಲ್ಲಿ? 18 ಕಳೀತು. ನೆಕ್ಸ್ಟ್ ಲೀಡರ್ಶಿಪ್ ಅಲ್ಲಿ 8 9 ಇಳಿತಾರೆ. ಏನೂ ಆಗಲ್ಲ. ನಮ್ಮ ಸರ್ಕಾರ ಬತ್ತು, ತಲೆ ಕೆಡಿಸ್ಕೋಬೇಡಿ. ನಾನು ಹಿಂದೆ ಏನಿತ್ತು ಸಿಸ್ಟಮ್ಮು, ಆ ಸಿಸ್ಟಮ್ ರೀಇಂಟ್ರೊಡ್ಯೂಸ್ ಮಾಡಿ ಸುಲಭ ದರದಲ್ಲಿ ಅವ್ರಿಗೆ ಯಾವುದೇ ರೀತಿ ಬರ್ಡನ್ ಆಗಬಾರ್ದು. ಯಾರಿಗೂ ನಾಗರಿಕರಿಗೆ ಸುಲಿಗೆ ಇಲ್ಲದೆ ಯಾವುದೇ ರೀತಿ ಅವ್ರಿಗೆ ಬರ್ಡನ್ ಆಗಿದೆ, ಇದನ್ನ ಸೆಟೇಟ್ ಮಾಡೋದು ನಮ್ಮ ಜವಾಬ್ದಾರಿ, ನಮ್ಮ ಪಕ್ಷದ್ದು. ಏನ್ ಬಹಿರಂಗ ಚರ್ಚೆ ಮಾಡ್ತಾರೆ ಅವರು. ಎ ಖಾತಾ ಬಿ ಖಾತಾ ಕುಮಾರಸ್ವಾಮಿ ಏನ್ ಮಾಡಿದ್ದಾರೆ ಅಂತ ನಾನು ಕರೀತಾ ಇದ್ದೀನಲ್ಲ, ಯಾವ್ದಾದ್ರು ಚಾನೆಲ್ ಬನ್ನಿ ಅಂತ. ಎ ಖಾತಾ ಬಿ ಖಾತಾ ಏನಾಗ್ತಾ ಇದೆ, ದಾಖಲೆಗಳನ್ನ ಕರೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಜನರಿಗೆ, ನಾಗರಿಕರಿಗೆ ಸೌಲಭ್ಯ, ಮುಂದಕ್ಕೆ ಬ್ಯಾಂಕ್ ಲೋನು ಎಲ್ಲ ಸಿಗ್ಲಿ ಅನ್ನೋ ದೃಷ್ಟಿಯಿಂದ ಒಳ್ಳೆ ಟ್ಯಾಕ್ಸ್ ಕಟ್ಟಲಿ, ಒಳ್ಳೆ ಸೌಲಭ್ಯ ಹೊಂದಿಸ್ಕೊಡ್ಬೇಕು ಅಂತ ನಾವಿದನ್ನ ಬಹಳ ದೀರ್ಘವಾಗಿ ಆಲೋಚನೆ ಮಾಡಿ ಅವರ ಆಸ್ತಿಗಳ ದಾಖಲೆಗಳನ್ನ ನಮ್ಮ 6ನೇ ಗ್ಯಾರಂಟಿ, ಪ್ರತಿಯೊಬ್ಬ ನಾಗರಿಕರಿಗೂ ಅವರ ಆಸ್ತಿಗಳೇ ಗ್ಯಾರಂಟಿ ಮಾಡ್ಕೊಡೋದೇ ನಮ್ದು 6ನೇ ಗ್ಯಾರಂಟಿ. ಏನ್ ಬಹಿರಂಗ ಚರ್ಚೆ ಮಾಡ್ತಾರೆ? ಯಾವ ಬಹಿರಂಗ ಚರ್ಚೆ ಇಲ್ಲಿ? ಯಾರ ಪಾಪ ಹಿಡ್ಕೊಂಬಂದಿರುವ ಇಷ್ಟು ಕಂತೆ ಈಗ ಏನೇನು ಮಾಡ್ತಾವ್ರೆ ಅಂತ ಹೇಳಿ ತಾವ್ರಕ್ಕಿರುತ್ತಾ? ಬಹಿರಂಗ ಚರ್ಚೆ ಅವ್ರ ಜೊತೆ ಮಾಡೋಕ್ಕಾಗತ್ತಾ? ಮಾತಾಡೋ ಯೋಗ್ಯತೆ ಇಟ್ಕೊಂಡಿದ್ದಾರೆ. ಬಹಿರಂಗ ಚರ್ಚೆ ಅವ್ರ ಜೊತೆಲಿ ದುಡ್ಡು ಹೊಡೆಯ ಕೆಲಸ ಮಾಡಲಿಲ್ಲ ನಾವು. ಬರ್ಲಿಲ್ವಾ ಸಾತ್ತೂರ್ಗೆ ನಾನು ಈ ಚೀಫ್ ಮಿನಿಸ್ಟರ್ ಆಗಿದ್ದಾಗ? ನೆನಪಿದ್ಯಾ? ಸೊ ವಿಲ್ ಫೇಸ್ ಕಮಾನ್ ಪಬ್ಲಿಕ್ ಏನ್ ಮಾಡಿದ್ಯಾ ನೀನು ಹೇಳೋ, ನಾವು ಹೇಳಿದ್ವಿ. ನಂದೇನು ಉಳುಕಿದೆ ತೆಗಿ, ನಿಂದೇನಿದೆ ತೆಗಿಯೋಣ, ನಾನೇನ್ ಮಾಡಿದ್ದೀನಿ ತೆಗಿಯೋಣ, ನೀನೇನ್ ಮಾಡಿದ್ಯಾ ಮಾತಾಡೋಣ. ನಿಮ್ಮ ಬೆದರಿಕೆಗೆ ಡಿಕೆಶಿ ಹೆದರೋ ಮಗ ಅಲ್ಲ. ಅಲ್ಲೆಲ್ಲ ಬಳ್ಳಾರಿಲಿ ಹೊಡೆಯೋದಕ್ಕೆ ಸುಳ್ಳು ಹೇಳ್ಕೊಂಡು ಆ ಲೆಟ್ರೇಡ್ ಅಲ್ಲಿ ಯೂಸ್ ಆಗಿತ್ತು. ಅದ್ರ ಜೊತೆಗೆ ಅದು ಯಾವುದೋ NTI ಸೊಸೈಟಿ ದುಡ್ಡೇ ಕೊಡದೆ 10 ಎಕರೆ ಬರ್ಸ್ಕೊಂಡ್ಬಿಡ್ತಾರೆ ಹೇಳೋದು ಇವ್ರು ಶಿಷ್ಯಂದ್ರಿಗೆ. ಈಗ ಅವೆಲ್ಲ ಬೇಡ, ನೆಕ್ಸ್ಟ್ ಅವೆಲ್ಲ ತಂದು ವಿತ್ ಬಿಚ್ಚಲಿ ರೀ. ಯಾರು ಬೇಡ ಅಂತಾರೆ? ಬಿಚ್ಚಲಿ. ಎಷ್ಟೋ ಜನ ಏನೇನೋ ಬಿಚ್ಚಿದ್ರು, ಯಾರು ಬೇಡ ಅಂತ ಹೇಳ್ತಾರೆ. ಬಿಚ್ಚಲಿ, ಈಗೂ ಬಿಚ್ಚಲಿ. ಇಡೀ ಕೇಂದ್ರ ಸರ್ಕಾರನೇ ಇದೆಯಲ್ಲ, ಎಲ್ಲ ಜೊತೆಲಿ ಬಿಚ್ಚಲಿ. ಇದಕ್ಕೆಲ್ಲ ಡಿಕೆ ಶಿವಕುಮಾರ್ ಎದುರ ಮಗ ಅಲ್ಲ. ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ಟಾಕ್ ವಾರ್ ಜೋರಾಗಿದ್ದು, ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಚ್ ಡಿ ಕುಮಾರಸ್ವಾಮಿ, ಡಿ ಕೆ ಶಿವಕುಮಾರ್ ಒಂದು ಕಾಲದಲ್ಲಿ ಜೋಡೆತ್ತು ಅಂತ ಇವರಿಬ್ರು ಕರಿತಾ ಇದ್ರು. ಅವರು ಕೂಡ ಹಾಗೆ ಕರೆದುಕೊಂಡಿದ್ರು ಜೋಡೆತ್ತು ಅಂತೇಳಿ. ಈಗ ಕಾಲ ಬದಲಾಗಿದೆ. ಯಾವ ಹಂತಕ್ಕೆ ಅಂತಂದ್ರೆ ಒಬ್ಬ ನಾಯಕನಿಗೆ ಇನ್ನೊಬ್ಬ ನಾಯಕ ಕಂಡ್ರೆ ಆಗ್ತಾ ಇಲ್ಲ. ಮಾತಿನಲ್ಲೇ ಕೌಂಟರ್ಗಳನ್ನ ಕೊಟ್ಕೊಂಡು ಬರ್ತಿದ್ದಾರೆ. ಈ ರಿಪೋರ್ಟ್ ನೋಡ್ಕೊಂಡ್ ಬನ್ನಿ. ನನ್ನ ಹುಳುಕು ಬಿಚ್ಚಿಡು, ನಿನ್ನದನ್ನು ನಾನು ಬಿಚ್ಚಿಡುವೆ.
ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ಮಹಾಸಮರ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮರ ಮತ್ತೆ ತಾರಕಕ್ಕೇರಿದೆ. ಅವರು ಇವರ ವಿರುದ್ಧ, ಇವರು ಅವರ ವಿರುದ್ಧ ಆರೋಪ ಮಾಡುತ್ತಿದ್ದಾರೆ. ಎರಡೂವರೆ ವರ್ಷ ಕಾಯಿರಿ ಎಂದ ಎಚ್.ಡಿ.ಕೆ. ಜೆಡಿಎಸ್ಗೆ 10 ಸೀಟ್ ಬರಲ್ಲ ಅಂದ್ರು ಡಿಕೆ. ಈ ನಾಡಿನ ಜನತೆಗೆ ನಾನು ಹೇಳ್ತೇನೆ, ನೀವಿನ್ನು 2 ವರ್ಷ ವೆಯ್ಟ್ ಮಾಡಿ. ಈ ಸರ್ಕಾರದ ಅವಧಿ ಇದೆ. ಯಾರು ದುಡ್ಡು ಕಟ್ಟಕ್ಕೆ ಹೋಗಬೇಡಿ, ಯಾರು ರೆಗ್ಯುಲರೈಸು ಮಾಡಿಸ್ಕೊಳಕ್ಕೆ ಹೋಗಬೇಡಿ. ಇವೆಲ್ಲ ಬೋಗಸ್ ಇದು. ನಾನು ಓಪನ್ ಆಗಿ ಕರೆ ಕೊಡ್ತೀನಿ. ನೀವು ಯಾರು ಇದಕ್ಕೆ 4 ಲಕ್ಷ 10 ಲಕ್ಷ 20 ಲಕ್ಷ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಹಿಂದೆ ಏನು ಸಿಸ್ಟಮ್ ಇತ್ತು ಆ ಸಿಸ್ಟಮ್ನಲ್ಲೇ ನಿಮಗೆ ಸುಲಭವಾಗಿ ನಿಮ್ಮ ಆಸ್ತಿ ನಿಮಗೆ ಯಾವ ರೀತಿ ಹಣ ಖರ್ಚಿಲ್ಲದೆ ನಿಮಗೆ ದೊರಕಬೇಕು ಆ ಕೆಲಸ ಮಾಡಿಸ್ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ, ಜನತಾದಳದ ಜವಾಬ್ದಾರಿ. ನೋಡಪ್ಪ, ಇವೆಲ್ಲ ಎಷ್ಟು ಸತಿ ಆಯ್ತು ಈ ಡೈಲಾಗ್. ಎಷ್ಟು ಕಳೀತೀವಿ ಲೀಡರ್ಶಿಪ್ ಅಲ್ಲಿ? 18 ಕಳೀತು. ನೆಕ್ಸ್ಟ್ ಲೀಡರ್ಶಿಪ್ ಅಲ್ಲಿ 8 9 ಇಳಿತಾರೆ. ಏನೂ ಆಗಲ್ಲ. ನಮ್ಮ ಸರ್ಕಾರ ಬತ್ತು, ತಲೆ ಕೆಡಿಸ್ಕೋಬೇಡಿ. ನಾನು ಹಿಂದೆ ಏನಿತ್ತು ಸಿಸ್ಟಮ್ಮು, ಆ ಸಿಸ್ಟಮ್ ರೀಇಂಟ್ರೊಡ್ಯೂಸ್ ಮಾಡಿ ಸುಲಭ ದರದಲ್ಲಿ ಅವ್ರಿಗೆ ಯಾವುದೇ ರೀತಿ ಬರ್ಡನ್ ಆಗಬಾರ್ದು. ಯಾರಿಗೂ ನಾಗರಿಕರಿಗೆ ಸುಲಿಗೆ ಇಲ್ಲದೆ ಯಾವುದೇ ರೀತಿ ಅವ್ರಿಗೆ ಬರ್ಡನ್ ಆಗಿದೆ, ಇದನ್ನು ಸೆಟೇಟ್ ಮಾಡೋದು ನಮ್ಮ ಜವಾಬ್ದಾರಿ, ನಮ್ಮ ಪಕ್ಷದ್ದು. ಏನ್ ಬಹಿರಂಗ ಚರ್ಚೆ ಮಾಡ್ತಾರೆ ಅವರು? ಎ ಖಾತಾ ಬಿ ಖಾತಾ ಕುಮಾರಸ್ವಾಮಿ ಏನ್ ಮಾಡಿದ್ದಾರೆ ಅಂತ ನಾನು ಕರಿತಾ ಇದ್ದೀನಲ್ಲ, ಯಾವ್ದಾದ್ರು ಚಾನೆಲ್ ಬನ್ನಿ ಅಂತ. ಎ ಖಾತಾ ಬಿ ಖಾತಾ ಏನಾಗ್ತಾ ಇದೆ, ದಾಖಲೆಗಳನ್ನ ಕರೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಜನರಿಗೆ, ನಾಗರಿಕರಿಗೆ ಸೌಲಭ್ಯ, ಮುಂದಕ್ಕೆ ಬ್ಯಾಂಕ್ ಲೋನು ಎಲ್ಲ ಸಿಗ್ಲಿ ಅನ್ನೋ ದೃಷ್ಟಿಯಿಂದ ಒಳ್ಳೆ ಟ್ಯಾಕ್ಸ್ ಕಟ್ಟಲಿ, ಒಳ್ಳೆ ಸೌಲಭ್ಯ ಹೊಂದಿಸ್ಕೊಡ್ಬೇಕು ಅಂತ ನಾವಿದನ್ನ ಬಹಳ ದೀರ್ಘವಾಗಿ ಆಲೋಚನೆ ಮಾಡಿ ಅವರ ಆಸ್ತಿಗಳ ದಾಖಲೆಗಳನ್ನ ನಮ್ಮ 6ನೇ ಗ್ಯಾರಂಟಿ, ಪ್ರತಿಯೊಬ್ಬ ನಾಗರಿಕರಿಗೂ ಅವರ ಆಸ್ತಿಗಳೇ ಗ್ಯಾರಂಟಿ ಮಾಡ್ಕೊಡೋದೇ ನಮ್ದು 6ನೇ ಗ್ಯಾರಂಟಿ. ಏನು ಬಹಿರಂಗ ಚರ್ಚೆ ಮಾಡ್ತಾರೆ? ಯಾವ ಬಹಿರಂಗ ಚರ್ಚೆ ಇಲ್ಲಿ? ಯಾರ ಪಾಪ ಹಿಡ್ಕೊಂಬಂದಿರುವ ಇಷ್ಟು ಕಂತೆ ಈಗ ಏನೇನು ಮಾಡ್ತಾವ್ರೆ ಅಂತ ಹೇಳಿ ತಾವ್ರಕ್ಕಿರುತ್ತಾ? ಬಹಿರಂಗ ಚರ್ಚೆ ಅವ್ರ ಜೊತೆ ಮಾಡೋಕ್ಕಾಗತ್ತಾ? ಮಾತಾಡೋ ಯೋಗ್ಯತೆ ಇಟ್ಕೊಂಡಿದ್ದಾರೆ. ಬಹಿರಂಗ ಚರ್ಚೆ ಅವ್ರ ಜೊತೆಲಿ ದುಡ್ಡು ಹೊಡೆಯ ಕೆಲಸ ಮಾಡಲಿಲ್ಲ ನಾವು. ಬರ್ಲಿಲ್ವಾ ಸಾತ್ತೂರ್ಗೆ ನಾನು ಈ ಚೀಫ್ ಮಿನಿಸ್ಟರ್ ಆಗಿದ್ದಾಗ? ನೆನಪಿದ್ಯಾ? ಸೊ ವಿಲ್ ಫೇಸ್ ಕಮಾನ್ ಪಬ್ಲಿಕ್ ಏನ್ ಮಾಡಿದ್ಯಾ ನೀನು ಹೇಳೋ, ನಾವು ಹೇಳಿದ್ವಿ. ನಂದೇನು ಉಳುಕಿದೆ ತೆಗಿ, ನಿಂದೇನಿದೆ ತೆಗಿಯೋಣ, ನಾನೇನ್ ಮಾಡಿದ್ದೀನಿ ತೆಗಿಯೋಣ, ನೀನೇನ್ ಮಾಡಿದ್ಯಾ ಮಾತಾಡೋಣ. ನಿಮ್ಮ ಬೆದರಿಕೆಗೆ ಡಿಕೆಶಿ ಹೆದರೋ ಮಗ ಅಲ್ಲ. ಅಲ್ಲೆಲ್ಲ ಬಳ್ಳಾರಿಲಿ ಅದ್ರ ಹೊಡೆಯೋದಕ್ಕೆ ಸುಳ್ಳು ಹೇಳ್ಕೊಂಡು ಆ ಲೆಟ್ರೇಡ್ ಅಲ್ಲಿ ಯೂಸ್ ಆಗಿತ್ತು. ಅದ್ರ ಜೊತೆಗೆ ಅದು ಯಾವುದೋ NTI ಸೊಸೈಟಿ ದುಡ್ಡೇ ಕೊಡದೆ 10 ಎಕರೆ ಬರ್ಸ್ಕೊಂಡ್ಬಿಡ್ತಾರೆ ಹೇಳೋದು ಇವ್ರು ಶಿಷ್ಯಂದ್ರಿಗೆ. ಈಗ ಅವೆಲ್ಲ ಬೇಡ, ನೆಕ್ಸ್ಟ್ ಅವೆಲ್ಲ ತಂದು ವಿತ್ ಬಿಚ್ಚಲಿ ರೀ, ಯಾರು ಬೇಡ ಅಂತಾರೆ? ಬಿಚ್ಚಲಿ. ಎಷ್ಟೋ ಜನ ಏನೇನೋ ಬಿಚ್ಚಿದ್ರು, ಯಾರು ಬೇಡ ಅಂತ ಹೇಳ್ತಾರೆ. ಬಿಚ್ಚಲಿ, ಈಗೂ ಬಿಚ್ಚಲಿ. ಇಡೀ ಕೇಂದ್ರ ಸರ್ಕಾರನೇ ಇದೆಯಲ್ಲ ಎಲ್ಲ ಜೊತೆಲಿ ಬಿಚ್ಚಲಿ. ಇದಕ್ಕೆಲ್ಲ ಡಿಕೆ ಶಿವಕುಮಾರ್ ಎದುರ ಮಗ ಅಲ್ಲ. ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ಟಾಕ್ ವಾರ್ ಜೋರಾಗಿದ್ದು, ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.